ಸುದೀರ್ಘ ಉತ್ತರ ವಿಜೇಂದ್ರ ನೇರ ಟಾರ್ಗೆಟ್ ಪ್ರಾಯೋಜಿತ ನೋಟಿಸ್ ಯಾರಿಗೆ ಟಕ್ಕರ್. ಇವತ್ತು ಯತ್ನಾಳ್ ಉತ್ತರ, ನಾಳೆ ವಿಜೇಂದ್ರ ಕೊಡ್ತಾರ ಆನ್ಸರ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಯತ್ನಾಳ್ ವಿಜಯ ಉತ್ತರ. ಯತ್ನಾಳ್ರಿಗೆ ನೀವು ಯಾಕೆ ಇಷ್ಟೆಲ್ಲ ಸಿಟ್ಟಾಗಿದ್ದೀರಿ ಅಂತ ಕೇಳಿದ್ರು ಕೂಡ ಅದಕ್ಕೆ ವಿಜೇಂದ್ರ ಕಾರಣ ಅಂತ ಹೇಳ್ತಾರೆ. ಹೀಗಿರುವಾಗ ವಿಜೇಂದ್ರ ಅವರ ವಿಚಾರದಲ್ಲಿ ಸಾಕಷ್ಟು ಅಂಶಗಳ ಬಗ್ಗೆ ಯತ್ನಾಳ್ರು ಈಗಾಗಲೇ ಅಸಮಾಧಾನ ಹೊಂದಿದ್ದಾರೆ. ಅದಕ್ಕೆ ಯತ್ನಾಳ್ರು ಹೇಳ್ತಿರುವಂಥದ್ದು ಹೇಳ್ತಾ ಇರೋದ್ರಲ್ಲಿ ಯಾವುದೇ ರೀತಿಯಾದಂಥ ಕಾರಣಗಳೇ ಇಲ್ಲ ಅಂತ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಯತ್ನಾಳ್ರು ಭಾರತೀಯ ಜನತಾ ಪಕ್ಷದ ಅತ್ಯಂತ ಹಿರಿಯ ನಾಯಕರ ಸಾಲಿನಲ್ಲಿ ಒಬ್ಬರು. BJP ಸ್ಥಾಪನೆಯ ದಿನದಿಂದಲೂ ಕೂಡ BJP ಜೊತೆಗೆ ತನ್ನನ್ನು ಗುರುತಿಸಿಕೊಂಡಿರುವಂತಹ ನಾಯಕ ಯತ್ನಾಳ್. ಹೀಗಾಗಿ ಯತ್ನಾಳ್ರಿಗೆ ಪಕ್ಷದ ಆಗು ಹೋಗುಗಳು, ಪಕ್ಷದ ಸಿದ್ಧಾಂತ, ಪಕ್ಷದ ನೀತಿ ನಿಯಮ ಇವೆಲ್ಲವೂ ಕೂಡ ಅವರಿಗೆ ಗೊತ್ತಿರುವಂಥ ವಿಚಾರಣೆ. ಇದೇ ಚೌಕಟ್ಟಿನಲ್ಲೇ ನಿಂತುಕೊಂಡು ಬಹಳಷ್ಟು ವಿಚಾರಗಳನ್ನು ಯತ್ನಾಳ್ರು ಮಾತನಾಡ್ತಾ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಅವರ ದೂರಿನ ಮಳೆ ಮುಂದುವರೆದಿದೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ದೂರಿನ ಮಳೆಗರೆದಿದ್ದಾರೆ ನೋಟಿಸ್ಗೆ. ಯಾಕಂದರೆ ಹೈಕಮಾಂಡ್ ಮತ್ತೊಂದು ಬಾರಿ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿತ್ತು, ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿತ್ತು. ಈಗ ನೋಟಿಸ್ಗೆ ಉತ್ತರ ಕೊಡುವಾಗಲೂ ಕೂಡ ರಾಜ್ಯಾಧ್ಯಕ್ಷನೇ ಟಾರ್ಗೆಟ್ ಮಾಡಿದ್ದಾರಂತೆ. ಸುದೀರ್ಘ 12 ಪುಟಗಳ ಉತ್ತರವನ್ನು ಕೊಟ್ಟಿದ್ದಾರೆ. ಈ 12 ಪುಟಗಳ ಉತ್ತರದಲ್ಲೂ ಕೂಡ ನೇರ ದಾಳಿಯನ್ನು ಮಾಡಿದ್ದಾರೆ. ಹೈಕಮಾಂಡ್ ನೋಟಿಸ್ಗೆ ಕಡೆಗೂ ಕೂಡ ಯತ್ನಾಳ್ರು ಉತ್ತರವನ್ನು ಕೊಟ್ಟಿದ್ದಾರೆ. ಇವರು ಈ ರೀತಿಯಂಥ ಉತ್ತರವನ್ನು ಕೊಡೋದಕ್ಕೆ ಕಾರಣ ಆಗಿರುವಂಥದ್ದು RSS ನಾಯಕರ ಸಲಹೆ. RSS ನಾಯಕರು ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ನೀವು ಉತ್ತರ ಕೊಡೋದಕ್ಕೆ ಕೂರಬೇಡಿ, ಅದು ತಪ್ಪಾಗುತ್ತೆ, ನೀವು ಉತ್ತರ ಕೊಡಿ ಅಂತೇಳಿ. ಆ ಪ್ರಕಾರವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಬಹುತೇಕ ಉತ್ತರ ರೆಡಿಮೇಡ್ ಉತ್ತರವೂ ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಅವ್ರಿಗೆ ಉತ್ತರ ಕೊಟ್ಟು ಅಭ್ಯಾಸ ಆದಾಗ ಏನಾಗುತ್ತೆ ಅಂತ ಹೇಳಿದರೆ ಮುಂದಿನ ಪ್ರಶ್ನೆ ಬರುತ್ತೆ, ನೀವು ಯಾಕೆ ಈ ಮಾತನ್ನು ಹೇಳಿದ್ದೀರಿ, ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ಹೇಳಿದಾಗ ಅವರು ಹಿಂದಿನ ಉತ್ತರಕ್ಕೆ ಹೋಗ್ತಾರೆ. ನಾನು ಹಿಂದೆನೂ ಇದನ್ನೇ ಹೇಳಿದ್ದೆ, ಈ ಕಾರಣಕ್ಕಾಗಿ ನಾನು ಇದನ್ನು ಹೇಳಿದ್ದೀನಿ. ಡಿಫೆನ್ಸ್ ಚೇಂಜ್ ಆಗಬಾರ್ದು, ಯಾಕಂದರೆ ಕಾರಣಗಳು ಬದಲಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಯತ್ನಾಳ್ರು ತಮ್ಮ ಹಳೆಯ ಕಾರಣಗಳನ್ನು ಕೂಡ ಇದರಲ್ಲಿ ಸೇರಿಸಿನೇ ಕೊಟ್ಟಿರ್ತಾರೆ. ಡಿಫೆನ್ಸ್ ಅವ್ರದ್ದು ಒಂದೇ ಇರುವಂಥದ್ದು. ನಾನು ಇಲ್ಲಿ ಮಾತನಾಡ್ತಾ ಇರುವಂಥದ್ದು ರಾಜ್ಯದ ಸಂಘಟನೆಯಲ್ಲಿ ಆಗಿರುವ ದೌರ್ಬಲ್ಯಗಳ ಬಗ್ಗೆ ಅನ್ನುವಂಥ ಅಂಶಗಳನ್ನೇ ಮುಂದಿಟ್ಟುಕೊಂಡೇ ಯತ್ನಾಳ್ರು ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ. ಹಾಗಾದರೆ ಯತ್ನಾಳ್ರ ಉತ್ತರದಲ್ಲಿ ಏನಿದೆ, ಏನೆಲ್ಲ ಉತ್ತರವನ್ನು ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂತಹ ಕುತೂಹಲದ ಅಂಶ. 12 ಪುಟಗಳ ಉತ್ತರದಲ್ಲೂ ಕೂಡ ಯಡಿಯೂರಪ್ಪ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರು. ಯತ್ನಾಳ್ರ ಟಾರ್ಗೆಟ್ ಇವತ್ತು ನಿನ್ನೆಯಿಂದಲ್ಲ, ವಿಶೇಷವಾಗಿ 2020ರಿಂದಲೂ ಕೂಡ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ಸಾಲು ದೂರುಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಯತ್ನಾಳ್ರು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ದೂರು, ಯಡಿಯೂರಪ್ಪ ವಿಜೇಂದ್ರ ಪ್ರಭಾವ ಪ್ರೇರಿತವಾದಂತಹ ನೋಟಿಸ್ ಇದು. ನೋಡಿ, ಶಿಸ್ತು ಸಮಿತಿಯ ಮೇಲೂ ಕೂಡ ಅವರಿಗೆ ಅನುಮಾನ ಬಂದಿದೆ. ಈಗ BJPಯ ರಾಷ್ಟ್ರೀಯ ಶಿಸ್ತು ಸಮಿತಿಯ ನೋಟಿಸ್ ಬಗ್ಗೆಯೂ ಕೂಡ ಅವರಿಗೆ ಅನುಮಾನ ಬಂದಿದೆ ಯತ್ನಾಳ್ರಿಗೆ. ಇದು ಅವರ ಪ್ರೇರಿತವಾಗಿರುವಂತಹ ನೋಟಿಸ್, ಅವರು ಬಂದು ಹೇಳ್ತಾರೆ ಅಂತ ಹೇಳ್ಕೊಂಡು ನಂಗೆ ನೋಟಿಸ್ ಕೊಡ್ತೀರಿ ಅಂತೇಳಿ. ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್ ವಿಷಯದಲ್ಲಿ ಸುಮ್ಮನಿದ್ದೀರಾ? ಇಬ್ಬರು ಶಾಸಕರು ಪಕ್ಷದ ವಿರುದ್ಧ ನಡ್ಕೊಳ್ತಾ ಇದ್ದಾರೆ, ಪಕ್ಷದ ಆದೇಶಗಳನ್ನು ಉಲ್ಲಂಘಿಸ್ತಾ ಇದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಮತ ಹಾಕುವಾಗ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರನ್ನ ಬಿಟ್ಟು ನನಗೆ ನೋಟಿಸ್ ಕೊಡ್ತಾ ಇದ್ದೀರಿ ಅಂತೇಳಿ. ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಪಕ್ಷದ ಪರವಾಗಿ ನಿಂತಂಥವ್ರಿಗೆ ಅವರ ಪರವಾಗಿ ನಿಲ್ತೀರಿ, ನೀವು ನನಗೆ ನೋಟಿಸ್ ಕೊಡ್ತೀರಿ. ಪಕ್ಷಕ್ಕಾಗಿ ದುಡಿತಾ ಇರುವಂಥವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ. ನಾವು ದುಡಿತಾ ಇರುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕಾಗಿ, ವಕ್ಫ್ನಂತಹ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ, ಅದನ್ನು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ತೆಗೆದುಕೊಂಡು ಹೋಗಬೇಕು ಅಂದಿದ್ದೀವಿ. ಆದರೆ ಇಂಥ ವಿಚಾರಗಳಲ್ಲಿ ಪಕ್ಷವನ್ನು ಸೋಲಿಸಿದವ್ರಿಗೆ ಪಕ್ಷವನ್ನು ಬಲಿ ಕೊಟ್ಟವರ ಮೇಲೆ ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ನೀವು ಕೈಗೊಳ್ತಾ ಇಲ್ಲ. ವಿಧಾನಸಭೆ ಚುನಾವಣೆ ಸೋಲಿಗೆ ಕಾರಣರಾದವರ ಬಗ್ಗೆ ನೀವು ಮೌನ ವಹಿಸಿದ್ದೀರಿ. ವಿಧಾನಸಭೆ ಚುನಾವಣೆಯಲ್ಲಿ ಯಾರೆಲ್ಲ ಸೋಲಿಗೆ ಕಾರಣ ಆದರೂ, ಪಕ್ಷ ಸೋಲಿಯೋದಕ್ಕೆ ಯಾರು ಕಾರಣರಾದರು, ಯಾರ್ಯಾರು ಪಕ್ಷದ ಒಳಗಿಂದ ಒಳಗಡೆ ಯಾವ್ಯಾವ ನಾಯಕರುಗಳಂಥವ್ರನ್ನ ಸೋಲಿಸಿದಾರೋ ಅಂಥವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಲೋಕಸಭೆಯಲ್ಲಿ ಲಿಂಗಾಯತ ಕ್ಷೇತ್ರಗಳಲ್ಲಿ ಸೋಲಿಗೆ ಕಾರಣರಾದರು, ವಿಶೇಷವಾಗಿ ದಾವಣಗೆರೆಯಂತಹ ಮತಕ್ಷೇತ್ರದಲ್ಲೂ ಕೂಡ ಸೋಲೋದಕ್ಕೆ ಕಾರಣ ಆಗಿರುವಂಥದ್ದು ಏನು ಕಾರಣ, ಯಾರ ಕಾರಣ? ಹಾಗಾದರೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನವಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಅಡ್ಡ ಮತದಾನ ಹಾಕ್ತಾರೆ ರಾಜ್ಯಸಭೆ ಚುನಾವಣೆಯಲ್ಲಿ, ಆಗಲೂ ಕ್ರಮ ಕೈಗೊಳ್ಳುವುದಿಲ್ಲ. ಪಕ್ಷದಲ್ಲಿನ ಹಿರಿಯರ ಕಡೆಗಣನೆ ಮಾಡಿದವ್ರಿಗೆ ನೋಟಿಸನ್ನೇ ನೀವು ಕೊಡ್ತಾ ಇಲ್ಲ. ಪಕ್ಷದಲ್ಲಿ ಯಾರು ಹಿರಿಯರನ್ನು ಕಡೆಗಣಿಸ್ತಾ ಇದ್ದಾರಲ್ಲ ಅವ್ರಿಗೆ ನೋಟಿಸ್ ಕೊಡ್ತಿಲ್ಲ ನೀವು.
ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಪಕ್ಷ ಸಂಪೂರ್ಣವಾಗಿ ವಿಫಲವಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸ್ತಾ ಇರುವಾಗ ಅವರ ವೈಫಲ್ಯಗಳನ್ನು ಎತ್ತಿ ಹಿಡಿದು ತೋರಿಸಬೇಕಾಗಿರುವಂತಹ ಪ್ರತಿಪಕ್ಷ ತನ್ನ ಜವಾಬ್ದಾರಿ ನಿಭಾಯಿಸುವುದರಲ್ಲಿ ವಿಫಲವಾಗಿದೆ. DCM DK ಶಿವಕುಮಾರ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿರುವಂಥ ಹೇಳಿಕೆಗಳು DK ಶಿವಕುಮಾರ್ ಅವರ ಕಡೆಯಿಂದಲೇ ಇದ್ದೇ ಇದೆ. ಇವರು ಪಾದಯಾತ್ರೆಯ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಹೇಳಿರುವಂಥ ನಮ್ಮ ಋಣದಿಂದ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿ. ಜಿಲ್ಲಾಧ್ಯಕ್ಷರುಗಳ ಆಯ್ಕೆಯಲ್ಲೂ ಕೂಡ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಪಕ್ಷದ ಜಿಲ್ಲಾಧ್ಯಕ್ಷರುಗಳ ಆಯ್ಕೆಯ ಸಂದರ್ಭದಲ್ಲಿ ಕೂಡ ಪಕ್ಷದ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ನಿರ್ಧಾರಗಳನ್ನು ಪ್ರಕಟಿಸಲಾಗಿದೆ. ಪಕ್ಷ ಸಂಪೂರ್ಣವಾಗಿ ಅಪ್ಪ ಮಗ ಮಕ್ಕಳ ಕೈಗೆ ಹೋಗಿದೆ. ಇಲ್ಲಿ ಅಪ್ಪ ಮಕ್ಕಳ ಪಕ್ಷ ಆಗಿದೆ BJP. ಇದು BJP ಆಗಿ ಉಳ್ಕೊಂಡಿಲ್ಲ. ರಾಜ್ಯಾಧ್ಯಕ್ಷನಾಗಿದ್ದರೂ ಕೂಡ ಯಾರನ್ನೂ ವಿಜಯೇಂದ್ರ ಪ್ರಶ್ನೆ ಮಾಡ್ತಿಲ್ಲ. ರಾಜ್ಯಾಧ್ಯಕ್ಷನಾಗಿದ್ದುಕೊಂಡು ಯಾರನ್ನೂ ಕೂಡ ವಿಜಯೇಂದ್ರ ಪ್ರಶ್ನೆ ಮಾಡ್ತಾ ಇಲ್ಲ, ಎದುರಾಳಿಗಳನ್ನು ಪ್ರಶ್ನಿಸ್ತಾ ಇಲ್ಲ. ಪಕ್ಷದ 75% ನಾಯಕರು ವಿಜಯೇಂದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಒಬ್ಬರು ಇಬ್ಬರಲ್ಲ, ನಾನೊಬ್ಬನು ಮಾತಾಡ್ತಾ ಇದ್ದೀನಿ. 75% ಮಂದಿ ತಿರುಗಿ ಬಿದ್ದಿದ್ದಾರೆ. ಹೀಗೆ ಆದರೆ ಪಕ್ಷಕ್ಕಾಗಿ ದುಡಿದವರು ಹಿರಿಯರ ಪರಿಸ್ಥಿತಿ ಏನು? ನೀವೇ ಇದಕ್ಕೆ ಉತ್ತರಿಸಿ ಅನ್ನುವಂಥ ರೀತಿಯಲ್ಲಿ ಉತ್ತರವನ್ನು ಬರೆದಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಯೊಂದೇ ನಮ್ಮ ಬೇಡಿಕೆ, ಬೇರೆನ್ಯಾವ ಬೇಡಿಕೆಯೂ ನಮಗಿಲ್ಲ. 1 ಪಾಯಿಂಟ್ ಅಜೆಂಡಾ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು. ಈ ನಿಟ್ಟಿನಲ್ಲಿ ಯತ್ನಾಳರು ತಮ್ಮ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಯತ್ನಾಳರ ಉತ್ತರಕ್ಕೆ ಪ್ರತಿಕ್ರಿಯೆ ಕೇಳಿದಾಗ ವಿಜೇಂದ್ರ ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ, ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ. ಅದಕ್ಕೆ ಒಂದೇ ಮಾತನಲ್ಲಿ ಹೇಳಿದ್ನಲ್ಲ, ಐ ವಿಲ್ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇನೆ. ಅವ್ರು ಹಿರಿಯರಿದ್ದಾರೆ, ಸಭೆ ಕರೆದು ಚರ್ಚೆ ಮಾಡಬೇಕು, ಪಕ್ಷ ಹೆಂಗೆ ಬಲಪಡಿಸಬೇಕು ಅಂತೇಳಿ ಅವ್ರು ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತೀರಿ? ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೇನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೇನೆ. ಹೀಗೆ ವಿಜೇಂದ್ರ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ನಾಳೆ ಉತ್ತರವನ್ನು ಕೊಡ್ತಾರಂತೆ. ಆದರೆ ಇವರು ಉತ್ತರ ಕೊಡುವ ಸಂದರ್ಭದಲ್ಲಿ ಹಾಗಾದರೆ ನಿಜಕ್ಕೂ ಯತ್ನಾಳರ ವಿರುದ್ಧ ಕ್ರಮ ಆಗತ್ತಾ, ಅಥವಾ ಯತ್ನಾಳರು ಕೊಟ್ಟಿರುವಂತಹ ಉತ್ತರದ ಆಧಾರದ ಮೇಲೆ ಇನ್ಯಾರ ವಿರುದ್ಧ ಕ್ರಮ ಆಗುತ್ತೆ, ಅಥವಾ ಯಾವುದೇ ಕ್ರಮ ಇಲ್ಲದೆ ಯಥಾಸ್ಥಿತಿಯಲ್ಲಿ ಯಥಾಬೈಗಳ ಮುಂದುವರಿಯುವಂತಹ ಪರಿಸ್ಥಿತಿ ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಮುಂದುವರಿಯುತ್ತಾ ಅನ್ನುವಂಥದ್ದನ್ನು ನೋಡಬೇಕಾಗಿರುವಂಥದ್ದು.